ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ. ಇವಾಗ ಟೈಮು 8:30 ಆಗಿದೆ. ಬೆಳಗ್ಗೆನೇ ಯಾಕೆ ಬಂದಿದ್ದೀವಿ ಅಂದರೆ ನಮಗೆ ಹೂವಿನ ಹಾರ ಬೇಕಾಗಿತ್ತು, ಅದಕ್ಕೆ ತಗೊಳ್ಳೋಣ ಅಂಥೇಳಿ ಮಾರ್ಕೆಟಿಗೆ ಬಂದೀವಿ ನೋಡ್ರಿ. ಇದು ಬಂದು KR ಪುರಂ ಮಾರ್ಕೆಟ್, ಇದೇ ನಮ್ಮ ಏರಿಯಾ ಮಾರ್ಕೆಟ್ ನೋಡ್ರಿ. ಇಲ್ಲಿ ಹೂವಿನ ಹಾರ ತೊಗೊತಾ ಇದ್ದೀವಿ. ಯಾವ್ದು ತೊಗೊಳ್ಳಿ ಅಂತ ನಮ್ಮ ಹಸ್ಬೆಂಡು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಒಂದು ರೌಂಡ್ KR ಪುರಂ ಹೆಂಗಿದೆ ಅಂತ ಮಾರ್ಕೆಟ್ ತೋರಿಸ್ತೀನಿ ನೋಡ್ರಿ. KR ಪುರಂ ಮಾರ್ಕೆಟ್ ಹೆಂಗಿದೆ ಅಂತ ಈ ಥರ ಇದೆ ನೋಡ್ರಿ. KR ಪುರಂ ಮಾರ್ಕೆಟು ಇಲ್ಲಿ ಹೋಲ್ಸೇಲು ತರಕಾರಿ ಮಾರ್ಕೆಟ್ ಇದೆ. ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ. ಒಂದು 3 ಗಂಟೆ 4 ಗಂಟೆಗೆಲ್ಲ ತರಕಾರಿ ಮಾರ್ಕೆಟ್ ಓಪನ್ ಇರುತ್ತೆ. ಈ ತಳ್ಳಗಾಡಿಯಲ್ಲಿ ತರಕಾರಿ ಅಂಗಡಿಗಳು ಏನಾದರೂ ಫಂಕ್ಷನ್ಗೆ ತೊಗೊಂಡೋಗೋರು ಹೋಲ್ಸೇಲಾಗಿ ಬಂದು ತೊಗೊಂಡೋಗ್ತಾರೆ. ಇಲ್ಲಿ ನೋಡ್ರಿ, ಮೂಟೆ ಮೂಟೆ ಥರ ಹಿಂಗಿಟ್ಟಿದ್ದಾರೆ ಇಲ್ಲಿ. ಇವಾಗ ಮಾರ್ಕೆಟ್ಗೆ ಹೋಗಿ ಹೂವಿನ ಹಾರ ತೊಗೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಇದು ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ನಾವು ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಅಂತ ಫಸ್ಟ್ ಒಂದು ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ಕ್ಲೋಸ್ ಇತ್ತು. ಅದಕ್ಕೆ ಹೊಸಕೋಟೆಯಲ್ಲಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ಗಣೇಶ ದೇವಸ್ಥಾನವೂ ಇದೆ ಒಳಗಡೆ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಬಂದೀವಿ ನೋಡ್ರಿ. ಇದು ಗಣೇಶ ದೇವಸ್ಥಾನ ನೋಡ್ರಿ. ನಾವು ಇಲ್ಲಿ ಕಾರ್ ತೊಗೊಂಡಿದ್ದಾರೆ ನಮ್ಮ ಆಂಟಿಯವರು, ಅದಕ್ಕೆ ಇಲ್ಲಿ ಪೂಜೆ ಮಾಡಿಸೋಣ ಅಂತೇಳಿ ಫಸ್ಟು ಗಣೇಶನ ದೇವಸ್ಥಾನದಲ್ಲೇ ಮಾಡಿಸೋಣ ಅಂತೇಳಿ ಇಲ್ಲಿ ಬಂದೀವಿ ನೋಡಿ. ಇದೇ ನೋಡ್ರಿ ನಮ್ಮದು ಹೊಸ ಕಾರು, ನಮ್ಮ ಆಂಟಿಯವ್ರದ್ದು. ಇಷ್ಟೊತ್ತು ಹೂವಿನ ಹಾರ ಹುಡ್ಕಾಡಿ ತೊಗೊಂಡು ಬಂದಿರೋದು ಇದೇ ನೋಡ್ರಿ. ಇಲ್ಲಿ ಕಾರಿಗೆ ಹಾಕಿದ್ದಾರೆ. ಕಾರು ವೈಟ್ ಕಲರ್ ಇರೋದ್ರಿಂದ ರೆಡ್ ಕಲರ್ದು ಚೆನ್ನಾಗಿರುತ್ತೆ ಅಂಥೇಳಿ ಗುಲಾಬಿ ಹೂವಿಂದು ಹಾರ ತೊಗೊಂಡು ಬಂದಿದ್ದಾರೆ ನೋಡ್ರಿ. ಇವಾಗ ಪೂಜಾರಿಗಳ ಹತ್ರನೇ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಗುಡಿ ಮುಂದೆನೇ ಇಲ್ಲಿ ಕಾರ್ ನಿಲ್ಲಿಸಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡ್ರಿ. ಪೂಜೆ ಯಾವ ಥರ ಆಯಿತು, ಯಾವ ಥರ ಮಾಡ್ತಾರಂತ ಇವಾಗ ತೋರಿಸ್ತೀನಿ, ನೋಡೋಣ ಬನ್ನಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರು ಗುರು ಹಿರಿಯರಲ್ಲಿ ವಾಹನದಿಂದ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಗಾಡಿ
ಯಾರ ಗಾಡಿ ಗಾಡಿ ತಗೊಳ್ರಿ. ಸ್ವೀಟ್ ಎಲ್ರಿಗೂ ಹಚ್ಚ್ರಿ. ಹೋಗುವಾಗ ಹಿಂಗೆ ಹೋಗಿ ಹೋಗ್ತೀವಿ. ಇವಾಗ ಮನೆಗೆ ಬಂದ್ವಿ, ಪೂಜೆ ಎಲ್ಲ ಮುಗೀತು ನೋಡಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನೀರಿನ ಬಾಟಲು ಅದು ಎಲ್ಲ ಇಟ್ಕೊತಾ ಇದ್ದೀವಿ. ಜಾಸ್ತಿ ಜನ ಇದ್ದೀವಿ, ಎಷ್ಟು 9 ಜನ ಏನೋ ಇದ್ದೀವಿ. ಅದಕ್ಕೆ 2 ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಮುಂದೆ ನಿಂತಿರೋದು ಹಳೆ ಕಾರು, ಇದು ನೋಡ್ರಿ ಹೊಸ ಕಾರು. ಇವಾಗ ಇದೆರಡು ಕಾರ್ ತೊಗೊಂಡು ಇವಾಗ ನಾವು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಇಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ನಿಂದ್ರಿಸ್ಯಾರ ಗಾಡಿ. ಇಲ್ಲಿ ನೋಡ್ರಿ, ಹಂಗೆ ಒಂದು ಸೆಲ್ಫಿ ಇರಲಿ ಅಂತೇಳಿ ಎಲ್ಲರೂ ತಗೊತಾ ಇದ್ದೀವಿ. ಹೊಸ ಕಾರ್ ಖುಷಿಗೆ ಎಲ್ಲರೂ ಫೋಟೋ ತಗೊತಾ ಇದ್ವಿ. ಗ್ಯಾಸ್ ಅಲ್ಲ, ನೋಡಿ ಕರ್ನಾಟಕದಾಗ ಹೆಂಗೆ ಓಡ್ಸಕತ್ತ ರೋಡ್ ಯಾವ. ಇವಾಗ ನೋಡಿ ಟೈಮು 11:30 ಆಗಿದೆ. ಇವಾಗ ಹೋಗ್ತಾ ಇದ್ವಿ. ಇದು KR ಪುರಂ ಬ್ರಿಡ್ಜ್ ನೋಡಿ. ಇದು ಫ್ಲೈಓವರ್ ನೋಡಿದ್ರೇ ಗೊತ್ತಾಗುತ್ತೆ KR ಪುರಂ ಅಂತ. ಇದೇ ನೋಡ್ರಿ ಸಿಂಬಲ್ KR ಪುರಂಗೆ. ಇವಾಗ ಹೋಗ್ತಾ ಇದ್ದೀವಿ. ಟೈಮು 11:30 ಆಗಿದೆ. ಮನೆ ಬಿಟ್ಟಾಗ ಅಲ್ಲಿ ಹೋಗಿ ಎಷ್ಟು ಗಂಟೆ ಬಿಡ್ತೀವಿ ಅಂತ ತೋರಿಸ್ತೀನಿ. ಇವಾಗ 120 ಕಿಲೋಮೀಟರ್ ಇದೆ ಅಂತ ನೋಡಿ. ಇಲ್ಲಿಂದ ಮಿನಿಮಮ್ ಏನಿಲ್ಲ ಅಂದರೆ 3 ಅವರ್ಸ್ ಆದರೂ ಬೇಕು. ಒಂದು 2:30-3 ಗಂಟೆ ಮುಟ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಗಂಟೆ ಮುಟ್ತೀವಿ ಅಂತ. ಇಲ್ಲಿ ನೋಡ್ರಿ ಟ್ರೈನ್ ಹೋಗ್ತಾ ಇದೆ. ಇದೇ ನೋಡಿ ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು ಮೆಟ್ರೋ. ಇವಾಗ ನೋಡಿ ಅರ್ಧ ದಾರಿ ಬಂದೀವಿ. ಇಲ್ಲಿ ಬೇಕ್ರಿ ನೋಡಿದ್ವಿ, ಅದಕ್ಕೆ ತಿನ್ನೋಕೆ ಏನಾದರೂ ತಗೊಳ್ಳೋಣ ಅಂತೇಳಿ ಇವಾಗ ಬೇಕ್ರಿ ಹತ್ರ ಹೋಗ್ತಾ ಇದ್ದೀವಿ. ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತೊಗೊತಾ ಇದ್ದೀವಿ. ಸ್ವಲ್ಪ ಜರ್ನಿ ಮಾಡಬೇಕಾದ್ರೆ ತಿನ್ಕೊತ ಹೋಗ್ಬೇಕು ಅಂದರೆ ನಮಗೊಂಥರ ಖುಷಿ ಅಂತ ಅನಿಸುತ್ತೆ. ಅದಕ್ಕೆ ಇಲ್ಲಿ ಬೇಕ್ರಿಗೆ ಏನೇನು ಬೇಕಂತ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಯಾವ ನಿನ್ಗೇನ ಇವಾಗ ಬೇಕ್ರಿಗೆ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತೊಗೊಂಡು ನೋಡಿ ಎಲ್ಲರೂ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ನೋಡ್ರಿ ಜ್ಯೂಸ್ ತೊಗೊಂಡು ಕುಡ್ದಾರ, ಖಾಲಿ ಬಾಟಲ್ ತೋರಿಸ್ತಾ ಇದ್ದಾರೆ ನಾನು ತೊಗೊಂಡಿದ್ದೀನಿ ಅಂತ. ಇವಾಗ ಎಲ್ಲರೂ ತಿಂತಾ ಇದ್ದಾರೆ. ನಾವು ಮುಂದ್ಗಡೆ ಕೂತಿದ್ದೀವಿ, ಇವ್ರು ಹಿಂದ್ಗಡೆ ಕೂತಿದ್ದಾರೆ. ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಯಾವಾಗಲೂ ಅವ್ರದ್ದೇ ವಿಡಿಯೋ ಮಾಡ್ತೀಯಾ ಅಂತ. ಅದಕ್ಕೆ ನಿನ್ನ ವಿಡಿಯೋ ಮಾಡ್ತೀನಿ ಅಲ್ಲಿ. ನನ್ನ ವಿಡಿಯೋದಲ್ಲಿ ಹಾಕ್ಬೇಡ, ಯೂಟ್ಯೂಬಲ್ಲಿ ಹಾಕ್ಬೇಡ, ನನಗೆಲ್ಲ ಪರಿಚಯ ಇರೋರು ಇರ್ತಾರೆ ಅಂತ ಹೇಳ್ತಾ ಇತ್ತು. ಹಂಗೆ ತಮಾಷೆ ಮಾಡಿಕೊಂಡು ಹೋಗ್ತಾ ಇದ್ವಿ. ನೋಡ್ರಿ 5 ಜನ ಇದ್ದೀವಿ ಈ ಕಾರ್ನಲ್ಲಿ. ಈ ಹಳೆ ಕಾರಲ್ಲಿ ಇನ್ನೂ 4 ಜನ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ದಾರಿಯಲ್ಲಿ ಮಳೆ ಬರ್ತಾ ಇದೆ, ಜೋರಾಗಿ ಮಳೆ ಬರ್ತಾ ಇದೆ. ಇನ್ನೂ ನಾವು ಹೋಗಬೇಕು, ಇನ್ನೂ ಒಂದು 60 ಕಿಲೋಮೀಟರ್ ಇನ್ನೂ ಹೋಗಬೇಕು. ಇಲ್ಲಿ ಮಳೆ ಬರ್ತಾ ಇದೆ ನೋಡಿ. ವೆದರ್ ಮಾತ್ರ ಸಖತ್ತಾಗಿ ತುಂಬಾ ಇದು ನೋಡಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇದು ನೋಡ್ರಿ ಆರ್ಚು. ಇಲ್ಲಿಂದ ಮತ್ತೆ 7-8 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಇವಾಗ ಹೋಗ್ತಾ ಇದ್ದೀವಿ ನೋಡ್ರಿ. ಇದು ತೋರಿಸ್ತೀನಿ ಅಲ್ಲಿ ಹೋಗಿ ಯಾವ ಥರ ಇದೆ ದೇವಸ್ಥಾನ ಅಂತ. ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಕಾರ್ ತೊಗೊಂಡಿಂದ ಫಸ್ಟ್ ಟೈಮ್ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ರು ನಮ್ಮ ಅತ್ತೆ. ಅದಕ್ಕೆ ಹೋಗಿ ಬರೋಣ ಅಂತೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಏನು ಬರ್ತೀನಿ ಇಲ್ಲಿ ಎಲ್ಲ ಜನ ಎಲ್ಲ ಕಡೆ. ನಾವು ದ್ವಾರಕೆಗೆ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಟ್ಟಾಗ ಕರಿಯ ಮುಂದೆ ಬಂದ ಇಲ್ಲೇ
ಬುತ್ತಿ ಮನೆ ಅಂತ ಬುತ್ತಿ ಮನೆ ಮಾಡಕ್ಕೆ ಹೊಸ ದಾರಿ ಇರ್ಬೇಕಿದು ಮ್ಯಾಪ್ ಎಲ್ಲೇ ತೋರಿಸ್ಬೇಕು ದಾರಿ ಅವ್ರ ಲೊಕೇಶನ್ ಕಳಿಸಿ. ಮತ್ತೆ ನಿಂದ್ರಿಸ್ಬಿಡು ಕಾರ್ ತೆಗೆದು ನಿಂದ್ರಿಸ್ಕೊಂಡು ನಡ್ತಾಡೋ ಎಲ್ಲ ತಗೊಂಡ್ಬರ್ತೀವಿ. ನಿಂದ್ರಿಸ್ಬಿಡಲ್ಲ ದೇವಸ್ಥಾನ ಗುಡಿ ಅದೇ ಅದ್ ನೋಡಿ ಬಸ್ಸೇ ಆದ್ರೆ ಬಸ್ ಅದಾವ ಅಲ್ಲಿಗೆ. ಏನಾದ ಇವಾಗ ನೋಡಿ ಆದಿಚುಂಚನಗಿರಿಗೆ ಬಂದಿದ್ದೀವಿ. KSRTC ಬಸ್ಸು ಹೋಗ್ತಿದ್ದಾವೆ ಇಲ್ಲಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಮೆಟ್ಲುಗಳಿದ್ದಾವೆ, ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಕಾರು ಅಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ. ಮ್ಯಾಪ್ ಇಲ್ಲೇ ತೋರಿಸಿತ್ತು ನೀವು ಅಲ್ಲಿ 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 ಇದು ಗುಡ್ಡದ ಮೇಲೆ ಇದೆ, ಅಂದರೆ ಬೆಟ್ಟದ ಮೇಲೆ ಇದೆ, ಹಂಗಾಗಿ ಕಾರು ಅಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ನಾವು ಕಾರ್ ತಗೊಂಡೇ ಹೋಗ್ತಾ ಇದ್ದೀವಿ. ನಾವು ಹೋಗ್ಬೇಕಾಗಿತ್ತಲ್ಲ, ರೊಕ್ಕ ಇದಿಲ್ಲ ಟೋಲ್ಗೆ ರೊಕ್ಕ ಕೊಡಬೇಕು ಮ್ಯಾಗ ನಡ್ಕೊಂಡು ಹೋಗ್ಬೇಕು. ಅಷ್ಟು ದೂರ ಏನು ಬಿಡಿ, ಕೊಟ್ರಿ 20 ಆಟೋ ಕಾರ್ 30. ಅಲ್ಲೇ ಹೋಗ್ಬೋದಿತ್ತು ನೋಡಿ ಇವಾಗ ಮೇಲೆ ಬಂದಿದ್ದೀವಿ, ಬೆಟ್ಟದ ಮೇಲೆ ಇವಾಗ ಹೋಗ್ತಾ ಇದ್ದೀವಿ. ಅಷ್ಟೊಂದೇನು ಸ್ಟೆಪ್ಸ್ ಇರಲಿಲ್ಲ, ಸ್ಟೆಪ್ಸ್ ಹತ್ಕೊಂಡೇ ಬರ್ಬೋದಾಗಿತ್ತು. ನಾವು ತುಂಬ ಮೇಲೆ ಇದೆ ಅಂದ್ಕೊಂಡು ಬಂದ್ವಿ, ಆದರೆ ಅಷ್ಟೊಂದೇನು ಮೇಲೆ ಇರಲಿಲ್ಲ. ಅದಕ್ಕೆ ಇವ್ರು ಹೇಳ್ತಾಯಿದ್ರು ಅಷ್ಟೊಂದೇನು ಮೇಲೆ ಇರಲಿಲ್ಲ, ನಡ್ಕೊಂಡೇ ಹೋಗ್ಬೋದಾಗಿತ್ತು ಅಂತ ಹೇಳ್ತಾಯಿದ್ರು. ಇವಾಗ ನೋಡ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಮೇಲೆ ಈ ಥರ ಇದೆ, ದೊಡ್ಡದಾಗಿ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಗಾಳಿ ಬಿಡ್ತಾ ಇದೆ, ಯಾಕಂದರೆ ನಾವು ಬೆಟ್ಟದ ಮೇಲೆ ಇದ್ದೀವಲ್ಲ, ಗಾಳಿ ತುಂಬ ಬಿಡ್ತಾ ಇದೆ. ಇವಾಗ ಟೈಮ್ ನೋಡ್ರಿ 2:40 ಆಗಿದೆ. 3 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತಂತೆ, ಇವಾಗ ಕ್ಲೋಸ್ ಇದೆ. ಅದಕ್ಕೆ ನಾವು ಹೊರಗಡೆನೇ ವೇಟ್ ಮಾಡ್ತಾ ಇದ್ವಿ. ಇಲ್ಲಿ ಮೇಲೆ ನಿಂತು ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ನೋಡ್ರಿ, ಈ ಥರ ಕಾಣಿಸುತ್ತೆ. ಫುಲ್ಲು ಸುತ್ತ ಗ್ರೀನ್ ಕಲರ್ ಗಿಡಗಳೇ ಕಾಣಿಸ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ದೂರವರೆಗೂ ನಾವು ನೋಡ್ಬೋದು, ಆ ಥರ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಅಷ್ಟೊಂದೇನು ಸ್ಟೆಪ್ಸ್ ಏನು ಇರಲಿಲ್ಲ, ಮೇಲೆ ಮೆಟ್ಲು ಹತ್ಕೊಂಡು ಬರ್ಬೋದಾಗಿತ್ತು. ನೋಡಿದರೆ ಮೇಲೆ ತುಂಬ ಮೇಲೆ ಇದೆ ಅಂತ ಅನ್ನಿಸ್ತು. ಮೇಲೆಯಿಂದ ನೋಡಿದ್ರೆ ಕೆಳಗಡೆ ತುಂಬ ಕೆಳಗಡೆ ಇದೆ ಅಂತ ಅನಿಸುತ್ತೆ. ಕೆಳಗಡೆ ನಿಂತು ಮೆಟ್ಲು ಹತ್ಕೊಂಡು ಆರಾಮಾಗಿ ಬರ್ಬೋದು. ಇಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಟೈಮು 3 ಗಂಟೆ 5 ನಿಮಿಷ ಆಗಿದೆ ನೋಡಿ. ದೇವಸ್ಥಾನ ಓಪನ್ ಆಗಿದೆ, ಒಳಗಡೆ ಹೋಗ್ತಾ ಇದ್ದೀವಿ. ಕ್ಯೂ ಏನು ಅಷ್ಟೊಂದೇನು ಇಲ್ಲ, ಜನ ಏನು ಅಷ್ಟೊಂದು ಇರಲಿಲ್ಲ. ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ರಿ, ಆದಿಚುಂಚನಗಿರಿ, ತುಂಬ ಫೇಮಸ್ ಇದು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟು ಹೋಗಿದ ತಕ್ಷಣ ಇಲ್ಲಿ ಗಣೇಶ ಇದ್ದಾನೆ ನೋಡಿ. ಇಲ್ಲಿ ನೋಡಿ ಕಾಲಭೈರವೇಶ್ವರ ಸ್ವಾಮಿಯವರು. ಇಲ್ಲಿ ತೆಂಗಿನಕಾಯಿ, ಹೂವು, ಹಣ್ಣು ತೊಗೊಂಬಂದಿರೋದು ಅಲ್ಲಿ ಅರ್ಪಿಸ್ಬೇಕು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕುದುರೆ, ಆನೆ, ನವಿಲು ಈ ಥರ ನಿಲ್ಲಿಸಿದ್ದಾರೆ ನೋಡಿ ಇಲ್ಲಿ. ಇವಾಗ ಕಾಲಭೈರವೇಶ್ವರ ಸ್ವಾಮಿ ದರ್ಶನ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಗಣೇಶ, ಸುತ್ತ ಈ ಥರ ದೇವ್ರದ್ದು ವಿಗ್ರಹಗಳು ಕೆತ್ತನೆ ಮಾಡಿದ್ದಾರೆ ನೋಡಿ.
ಇಲ್ಲಿ ಅರ್ಚನೆ ಮಾಡೋಕ್ಕೆ ಕೂತಿದ್ದಾರೆ ನೋಡ್ರಿ. ಇಲ್ಲಿ ಅರ್ಚನೆ ಮಾಡಿಸ್ಬೋದು. ಇಲ್ಲಿ 501 ಕೊಟ್ಟು ಚೀಟಿ ತಗೊಂಡ್ರೆ ಸಾಮೂಹಿಕವಾಗಿ ಅರ್ಚನೆ ಮಾಡ್ತಾರೆ. ಇಲ್ಲಿ ಅರ್ಚನೆ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು. ಇಲ್ಲಿ ಕೂತಿದ್ದೀವಿ ಒಂದು ಕಡೆ. ಇನ್ನೂ ನಮ್ಮ ಆಂಟಿಯವರು ಬಂದಿಲ್ಲ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇವರು ಇಲ್ಲಿ ಫೋಟೋ ಎಲ್ಲ ತಗೊತಾ ಇದ್ದಾರೆ ಕೂತ್ಕೊಂಡು. ಇಲ್ಲಿ ನೋಡಿ ದೇವಸ್ಥಾನ ಈ ಥರ ಇದೆ. ಎಲ್ಲ ಕಲ್ಲಲ್ಲೇ ಕಟ್ಟಿರೋ ದೇವಸ್ಥಾನ, ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಈಗ ಆವಾಗಲೇ ಅರ್ಚನೆ ಮಾಡಿದ್ರು ನೋಡಿ ಆ ದೇವರಿಗೆ. ಆವಾಗಲೇ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಇನ್ನೊಂದು ಸತಿ ಹೋಗಿ ಬರೋಣ ಅಂಥೇಳಿ ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಏನು ಹೇಳ್ತಾ ಇಲ್ಲ, ಆವಾಗಲೇ ಸ್ವಲ್ಪ ಜನ ಜಾಸ್ತಿ ಇತ್ತಲ್ಲ, ಎಲ್ಲರೂ ವಿಡಿಯೋ ಮಾಡಿಕೊಂಡೇ ನಿಂತ್ಕೊಂಡ್ಬಿಡ್ತಾರೆ ಅಂಥೇಳಿ ಅದಕ್ಕೆ ಫೋನೆಲ್ಲ ಆಫ್ ಮಾಡಿ ಅಂತ ಹೇಳಿದರು. ಇವಾಗ ನೋಡಿರಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕಾಲಭೈರವೇಶ್ವರ ಸ್ವಾಮಿ ನೋಡಿ. ಈ ಥರ ಇಲ್ಲಿ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇದೆ ರಿಯಲ್ ಆಗೂ ನಮಗೆ ಇದೇ ಥರನೇ ಕಾಣಿಸಿದ್ದು ನೋಡಿ. ಕಾಲಭೈರವೇಶ್ವರ ಸ್ವಾಮಿ ದೇವರು ಇದು ನೋಡಿ. ಹೆಣ್ಣು ದೇವರು ನೋಡಿ. ಈ ದೇವ್ರಿಗೆ ಸೀರೆ ಎಷ್ಟು ಚೆನ್ನಾಗಿ ಉಡಿಸಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪಕ್ಕದಲ್ಲೇ ಆದಿಶಕ್ತಿ ದೇವ್ರು ನೋಡಿ. ಇವಾಗ ಕೆಳಗಡೆ ಒಂದು ಆದಿಶಕ್ತಿ ದೇವಸ್ಥಾನ ಇದೆ, ಅಲ್ಲಿ ಫೋಟೋ ಎಲ್ಲ ತೆಗಿಯೋಂಗಿಲ್ಲ, ಅದಕ್ಕೆ ಅಲ್ಲಿ ಏನು ತಗೊಳ್ಳಿಲ್ಲ. ಲೈಟಾಗಿ ತೋರಿಸ್ತೀನಿ ನೋಡಿ. ಅಲ್ಲಿ ಇವರು ಸ್ವಾಮಿಗಳು ಇದ್ದರು, ಅದಕ್ಕೆ ನಾನು ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ತಗೊಂಡಿಲ್ಲ. ಆದರೆ ತುಂಬಾ ಚೆನ್ನಾಗಿತ್ತು ಕೆಳಗಡೆ ದೇವಸ್ಥಾನ. ಇವಾಗ ನೋಡಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಹೊರಗಡೆ ಈ ಥರ ಪ್ಲೇಸ್ ಇದೆ ನೋಡಿ. ಇಲ್ಲೂ ಸ್ಟೆಪ್ಗಳು ಹತ್ಕೊಂಡು ಇನ್ನೂ ಮೇಲೆ ಗುಡ್ಡ ಇದೆ, ಅಂದರೆ ಬೆಟ್ಟ ಇದೆ, ಅದ್ರ ಮೇಲೆ ಹತ್ಕೊಂಡು ಹೋಗ್ಬೋದು. ಇವಾಗ ನಾವು ಮೇಲೆ ಏನೂ ಹೋಗಲಿಲ್ಲ. ಇನ್ನು ನೋಡಿ ಗಣೇಶ ದೊಡ್ಡದಾಗಿ ಕಲ್ಲಲ್ಲಿ ಕೆತ್ತಿದ್ದಾರೆ, ಎಷ್ಟೊಂದು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದ್ದಾನೆ ನೋಡಿ. ಇಲ್ಲಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮೇಲೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ. ಇವಾಗ ನೋಡ್ರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಜೊತೆ ಒಂದು ಪಾಪು ಬಂದಿತ್ತು, ಆ ಪಾಪುಗೆ ಇದು ಆಟ ಸಾಮಾನು ಕೊಡಿಸಿದ್ದಾರೆ ನಮ್ಮ ಹಸ್ಬೆಂಡು. ಇವಾಗ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ವಿ, ಖುಷಿ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ನೋಡಿ ಇದು ಮುಂದೆ ಹೋಗ್ತಾ ಇದೆಯಲ್ಲ, ಇದು ನಮ್ಮ ಆಂಟಿಯವ್ರ ಕಾರು. ಈ ಕಾರಲ್ಲಿ ಅವರಿದ್ದಾರೆ, ಹೊಸ ಕಾರಲ್ಲಿ ನಾವಿದ್ದೀವಿ. ಇವಾಗ ಊಟ ಮಾಡಬೇಕು. ಇಲ್ಲಿ ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಟ್ಟಿಲ್ಲ. ಇದು ನೋಡಿ ಇದೇ ಸ್ಟೆಪ್ಸು, ಇದು ಹತ್ಕೊಂಡು ಮೇಲೆ ಹೋದರೆ ಈಸಿಯಾಗಿ ಮೇಲೆ ಹೋಗ್ಬಿಡ್ಬೋದು. ನಾವು ಸುತ್ತಾಕೊಂಡು ಕಾರ್ ತೊಗೊಂಡು ಸ್ವಲ್ಪ ಸುತ್ತಾಕೊಂಡು ಹೋದ್ವಿ. ಇವಾಗ ಊಟ ಮಾಡಬೇಕು, ಎಲ್ಲಾದರೂ ಊಟ ಮಾಡೋಣ ಅಂತ ನಿಲ್ಸಕ್ಕೆ ನೋಡ್ತಾ ಇದ್ದೀವಿ. ಮನೆಯಿಂದನೇ ಸ್ವಲ್ಪ ರೈಸ್ ಮಾಡ್ಕೊಂಡು ಬಂದಿದ್ವಿ. ಇವಾಗ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಲ್ಲಿ ಪ್ರಸಾದ ಇರಲಿಲ್ಲ, ಅದಕ್ಕೆ ಮನೆಯಿಂದನೇ ಸ್ವಲ್ಪ ಅನ್ನ ಮಾಡ್ಕೊಂಡು ಬಂದಿದ್ವಲ್ಲ, ಇವಾಗ ಊಟ ಮಾಡ್ತಾ ಇದ್ದೀವಿ ನೋಡಿ. ಅಲ್ಲಿ ಕೂತ್ಕೊಂಡು ಊಟ ಮಾಡಿ ಆಯಿತು, ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡಿದ್ವಿ. ಇವಾಗ ಮತ್ತೆ ನಾವು ಬಿದಿನಗೆರೆ ಆಂಜನೇಯ ಸ್ವಾಮಿ ಬಂದ್ವಿ ನೋಡಿ. ಇದು ಪಂಚಮುಖಿ
ಆಂಜನೇಯ ಸ್ವಾಮಿ ನೋಡಿ. ಇವಾಗ ಬಿದಿನಿಗೆರೆಗೆ ಬಂದಿದ್ದೀವಿ. ಇವಾಗ ಆ ದೇವ್ರ ದರ್ಶನ ಮಾಡಿಸ್ತೀನಿ, ನೋಡೋಣ ಬನ್ನಿ ಅಲ್ಲಿ ಹೆಂಗಿದೆ ಅಂತ. ನೋಡಿ, ಇದೇ ಬಿದಿನಿಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ. ಇದು ಬಂದು 101 ಅಡಿ ಎತ್ತರ ಇದೆ. ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಹೆಸರು ಇದೆ ನೋಡ್ರಿ. ಇವಾಗ ಹೊಸದಾಗಿ ಇದು ನಿರ್ಮಾಣ ಮಾಡಿದ್ದಾರೆ. ಇದು ಪ್ಲೇಸ್ ಬಂದು ಬಿದಿನಿಗೆರೆ. ಫಸ್ಟು ಇಲ್ಲಿ ಸತ್ಯಶನೀಶ್ವರ ಸ್ವಾಮಿ ಅಂತ ಆ ದೇವರು ಫಸ್ಟು ಸ್ಥಾಪನೆ ಆಗಿರೋದು. ಇವಾಗ ಇದು ಇತ್ತೀಚೆಗೆ ಈ ದೇವರು ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿನ ಸ್ಥಾಪನೆ ಮಾಡಿದ್ದಾರೆ ನೋಡಿ. ಇದು ನಮ್ಮ ಕರ್ನಾಟಕದಾಗೆ ಇದೆ ಅಂತ ಹೇಳೋಕ್ಕೆ ಇದು ನಮಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ಸತ್ಯಶನೀಶ್ವರ ಸ್ವಾಮಿದು ದರ್ಶನ ಮಾಡಿಸ್ತೀನಿ. ಇವಾಗ ಹೊರಗಡೆಯಿಂದ ಇದು ಪಂಚಮುಖಿ ಆಂಜನೇಯ ಸ್ವಾಮಿನ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಇಲ್ಲಿ ಆದ್ಯತೆ ಬಂದು ಸತ್ಯಶನೀಶ್ವರ ಸ್ವಾಮಿ ನೋಡಿ. ಇದೇ ನೋಡಿ ಗರ್ಭಗುಡಿ, ಸತ್ಯಶನೀಶ್ವರ ಸ್ವಾಮಿ. ಇದು ಗರ್ಭಗುಡಿ. ಫಸ್ಟು ಬಂದಾಗ ಇಲ್ಲಿ ಬೇರೆ ಇತ್ತು, ಇವಾಗ ಬೇರೆ ಥರ ಇದೆ. ನಾವಿದು 3ನೇ ಸತಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಇಲ್ಲಿ ಎಳ್ಳೆಣ್ಣೆದು ಅಭಿಷೇಕ ನಾವೇ ಮಾಡ್ಬೋದು ನೋಡಿ. ಇಲ್ಲಿ 100 ರೂಪಾಯಿ ಕೊಟ್ಟರೆ ಒಂದು ಬಾಟಲ್ ಎಳ್ಳೆಣ್ಣೆ ಕೊಡ್ತಾರೆ. ಇಲ್ಲೇನು ಮುಂದೆ ಇದೆಯಲ್ಲ ಸತ್ಯಶನೀಶ್ವರ ಸ್ವಾಮಿ, ಇದಕ್ಕೆ ನಾವು ಅಭಿಷೇಕ ಮಾಡ್ಬೋದು. ಇಲ್ಲಿ ನೋಡಿ ಈ ಥರ ಇದೆ ಸ್ವಾಮಿ. ಅನ್ನ ಪ್ರಸಾದಕ್ಕೆ ಒಂದು ಶಾಶ್ವತವಾಗಿ 1 kg ಅಕ್ಕಿಗೆ ದಾನ ಮಾಡಬಂದ ಮೆಸ್ಸಲ್ಲಿ 1 ರೂಪಾಯಿಂದ ದಾನ ಇದೆ ನೋಡಿ. ಇವಾಗ ಸ್ವಾಮಿ ದರ್ಶನ ಆಯಿತು. ಇಲ್ಲಿ ಪ್ರಸಾದಕ್ಕೆ ಸಿಹಿ ಪೊಂಗಲ್ ಕೊಟ್ಟಿದ್ದಾರೆ. ಇವಾಗ ಅದನ್ನು ತಿಂದುಕೊಂಡು ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ರಾಮ ಸೇತುವೆ ತೇಲುವ ಕಲ್ಲು ನೋಡಿ. ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀವಿ ನೋಡಿ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಗರ್ಭಗುಡಿ ನೋಡ್ರಿ. ಒಳಗಡೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ದೇವರು ನೋಡಿ. ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ. ನೋಡಿ, ಈ ವಿಡಿಯೋ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಇವಾಗ ನೋಡ್ರಿ, ನಾವು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಮನೆಗೆ ಹೋಗಬೇಕು. ಇಲ್ಲಿ ಸ್ವಲ್ಪ ಎಲ್ಲರೂ ಫೋಟೋನ ತೊಗೊತಾ ಇದ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.